ದೇಶದ ಎಲ್ಲಾ ರಾಜ್ಯಗಳ ಡಿ ಗ್ರೂಪ್ ನೌಕರರಿಗೆ 8ನೇ ವೇತನ ಸೇರಿದಂತೆ 11 ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ಹಾಗೂ ಹೋಗುತ್ತಿರುವ ಕಾಯಂಗೊಳಿಸುವ ಹೋದಲ್ಲೇ ರಾಷ್ಟ್ರಪತಿ ಭವನ ಹಾಗೂ ಬೆಂಗಳೂರು ರಾಷ್ಟ್ರ ಭವನಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ದಿನಗೂಲಿ ನೌಕರರ ಸಂಘದ ರಾಷ್ಟ್ರೀಯ ನಾಯಕ ಡಾಕ್ಟರ್ ಎಚ್.ಎಸ್. ನಾಗೇಂದ್ರ ಹೆದ್ದೂರು ಕೇಂದ್ರ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಎಲ್ಲಾ ರಾಜ್ಯಗಳಲ್ಲಿರುವ ಡಿ ಗ್ರೂಪ್ ನೌಕರರನ್ನ, ಅದರಲ್ಲೂ ದಿನಗೂಲಿ ನೌಕರರು ಹಾಗೂ ಅಂಗನವಾಡಿ ಶಿಕ್ಷಕರು, ಅಂಗನವಾಡಿ ಸಹಾಯಕರು, ಹೊರಗುತ್ತಿಗೆ ನೌಕರರು, ಕಾಂಟ್ರಾಕ್ಟ್ ಬೇಸಿಸ್ ಗುತ್ತಿಗೆದಾರರು, ಗ್ರಾಮ ಪಂಚಾಯಿತಿ ಸಹಾಯಕರು ಇವರನ್ನೆಲ್ಲರೂ ಕೂಡಲೇ 8ನೇ ವೇತನ ಆಯೋಗಕ್ಕೆ ಒಳಪಡಿಸಿ ಕಾಯಂಗೊಳಿಸುವಂತೆ ಒತ್ತಾಯಿಸಿದರು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರಭವನ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡಿದರು. ದೇಶದ 26 ರಾಜ್ಯಗಳಿಂದ ಈ ಮುತ್ತಿಗೆ ಕಾರ್ಯಕ್ರಮಕ್ಕೆ ಡಿ ಗ್ರೂಪ್ ನೌಕರರು ಬರಲಿದ್ದಾರೆ ಅಂತ ತಿಳಿಸಿದ್ರು. ಇನ್ನು ಆಲ್ ಇಂಡಿಯಾ ಸ್ಟೇಟ್ ಗವರ್ನಮೆಂಟ್ ಡಿ ಗ್ರೂಪ್ ನೌಕರರ ಉಪಾಧ್ಯಕ್ಷ ಹಾಗೂ ಆಲ್ ಇಂಡಿಯಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಚ್.ಎಸ್. ನಾಗೇಂದ್ರ ಹೆದ್ದೂರು ಕೇಂದ್ರ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ರು. ಹಾಗೆ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು. साथी श्रीमती यशोदा जी जो नहीं होती, जिसके कारण जिले स्तर की मांगे ಇದನ್ನ ಮುಂದಿನ ಹೆಜ್ಜೆಯಲ್ಲಿಟ್ಟು ಎಲ್ಲ ಇದನ್ನ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನೇಮಕ ಆದ ನಂತರ ನಾನು ಒಂದು ಮದ್ರಾಸಲ್ಲಿ 1,30,30,000 ಜನ ಕೆಲಸ ಕೈ ಮಾಡಿಸಿದೆ. ಆಮೇಲೆ ಮಧ್ಯಪ್ರದೇಶದಲ್ಲಿ ಅಲ್ಲಿ ಹೋಗೋ ಕೆಲಸ ಭೂಪಾಳಮಲ್ಲಿ ಹೋಗಿ ಅಲ್ಲಿ ಪ್ರೋಗ್ರಾಮನ್ನು ಇಟ್ಟು ಮೊನ್ನೆ ಡೆಲ್ಲಿಯಲ್ಲಿ 7/6/2026 ಡೆಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ರಾಮಲೀಲಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಒಂದು ಸ್ಟ್ರೈಕಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲ ಭಾಗವಹಿಸಿ ಒಂದು ಡಿ ಗ್ರೂಪ್ ನೌಕರದು 8ನೇ ವೇತನ ಹಾಗೂ 11 ಬೇಡಿಕೆಗಳು ಹಾಗೂ ದಿನಗೂಲಿ ನೌಕರರು, ಹೊರಗುತ್ತಿಗೆದಾರರು, ಆಮೇಲೆ ಹೊರಗುತ್ತಿಗೆಯಲ್ಲಿ ಡಾಕ್ಟರ್ಗಳಿದ್ದಾರೆ, LS, ಆಮೇಲೆ ನೀರ್ಗಂಟಿಗಳು, ಆಶಾ ಕಾರ್ಯಕರ್ತರು, ಕ್ಷೇಮಾಭಿವೃದ್ಧಿಯವರು ಎಲ್ಲರಿಗೂ, ಹೊರಗುತ್ತಿಗೆದಾರರು, ಕಾಂಟ್ರಾಕ್ಟ್ ಬೇಸಿಕ್ಕು ಎಲ್ಲರಿಗೂ ಕೆಲಸ ಕಾಯಂ ಮಾಡೋ ಉದ್ದೇಶದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಭಾಗವಹಿಸಿದ ರಾಮಲೀಲಾ ಮೈದಾನದಲ್ಲಿ 26 ಸ್ಟೇಟಿಂದ ಭಾಗವಹಿಸಿದ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ, ಕೆಲವೊಂದು ಸ್ಟೇಟಲ್ಲಿ ಯಶಸ್ವಿಯಾಗಿದೆ, ಇನ್ನೂ ಎಲ್ಲ ಯಶಸ್ವಿ ಆಗಬೇಕಂತ ಇದನ್ನು ಪ್ರೋಗ್ರಾಮನ್ನು ಸ್ಟ್ರೈಕನ್ನು ರಾಮಲೀಲಾ ಮೈದಾನದಲ್ಲಿ ಇಟ್ಕೊಂಡು ಯಶಸ್ವಿಯಾಗಿದೆ. ಆ ಯಶಸ್ವಿಗೆ ಇನ್ನು ಮುಂದೆ ನಮ್ಮ ಕರ್ನಾಟಕ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಇದು ಆಲ್ ಇಂಡಿಯಾ ಸಮ್ಮೇಳನವನ್ನು ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮಂತ್ ಲಾಸ್ಟ್ನಲ್ಲಿ. ಅಲ್ಲಿ ಎಲ್ಲದಕ್ಕೂ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ರಾಜ್ಯದ ಸರ್ಕಾರಗಳಿಗೆ ಒಂದು ಇದನ್ನು ಸಲಹೆಯನ್ನು ಕೊಟ್ಟು ಆಮೇಲೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲಿ ಒಂದು ಎಲ್ಲ ಬೇಡಿಕೆಯನ್ನು ಈಡೇರಿಸಬೇಕು. ಈಡೇರಿಸದಿದ್ದರೆ ರಾಷ್ಟ್ರಭವನ ಮುತ್ತಿಗೆ ಹಾಕಲು ರಾಷ್ಟ್ರಭವನ ಮುತ್ತಿಗೆ ಹಾಕ್ತೀವಿ. ರಾಷ್ಟ್ರಭವನ ಮುತ್ತಿಗೆ ಹಾಕಿ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸಲು ನಾವು ಸಿದ್ಧರಿದ್ದೇವೆ. ಹಾಗೂ ಎಲ್ಲ ರಾಜ್ಯದಿಂದನೂ ಭಾಗವಹಿಸಿ ಅಲ್ಲಿ ಡೆಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಸೇರಿ ಅಲ್ಲಿ ರಾಷ್ಟ್ರಭವನ ಮುತ್ತಿಗೆ ಹಾಕಲು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆಲ್ ಇಂಡಿಯಾ ಸಮ್ಮೇಳನವನ್ನು ಇಟ್ಕೊಂಡಾಗ ನಮ್ಮ ಕೆಲವೊಂದು ರಾಜ್ಯದಲ್ಲಿ ಡಿ ಗ್ರೂಪ್ ನೌಕರರು 8ನೇ ವೇತನ 11 ಬೇಡಿಕೆಗಳಿದ್ದಾವೆ. 11 ಬೇಡಿಕೆಗಳನ್ನು ಈಡೇರಿಸಬೇಕು. ಹಾಗೂ ಎಲ್ಲ ಹೊರಗುತ್ತಿಗೆದಾರರು, ಕಾಂಟ್ರಾಕ್ಟ್ ಬೇಸಿಕ್ಕು ಹಾಗೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕರು, ಆಮೇಲೆ ಕ್ಷೇಮಾಭಿವೃದ್ಧಿ, ಆಮೇಲೆ PCP, ಆಮೇಲೆ ಗ್ರಾಮ ಸಹಾಯಕರು, ಆಮೇಲೆ VA ಅಸಿಸ್ಟೆಂಟ್ಗಳು ಎಲ್ಲರಿಗೂ ಕೆಲಸ ಕೈ ಮಾಡಿಸೋ ಉದ್ದೇಶದಿಂದ ನಾವು ಅಲ್ಲಿ ಸಮ್ಮೇಳನ ಇಟ್ಕೊಂಡು ಅಲ್ಲಿ ಸಮ್ಮೇಳನ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ನನ್ನ ತವರೂರಾದಂಥ ಕರ್ನಾಟಕದಲ್ಲಿ ನನಗೆ ಬೇಗ ಯಶಸ್ವಿ ಆಗಬೇಕು ಅಂತೇಳಿ ಎಲ್ಲ ರಾಜ್ಯದ ಒಂದು ಆಲ್ ಇಂಡಿಯಾ ಸಮ್ಮೇಳನವನ್ನು ಡಿ ಗ್ರೂಪ್ ನೌಕರದ್ದು ಆಲ್ ಇಂಡಿಯಾ ಸಮ್ಮೇಳನವನ್ನು ನಾನು ಬೆಂಗಳೂರಿನಲ್ಲಿ ಇಟ್ಕೊಂಡು ನನ್ನ ಸ್ವಂತ ಒಂದು ಖರ್ಚಿನಿಂದ ಎಲ್ಲ ಹೋಗುವ ಬರುವ ಖರ್ಚುಗಳನ್ನು ಹಾಕ್ಕೊಂಡು ನಾನು ಸಮ್ಮೇಳನವನ್ನು ಯಶಸ್ವಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಅವರ ಅಧ್ಯಕ್ಷತೆಯಲ್ಲಿ ನಾನು ಇಲ್ಲಿ ಸಮ್ಮೇಳನವನ್ನು ಇಟ್ಕೊಂಡು ಆಲ್ ಇಂಡಿಯಾ ಅಧ್ಯಕ್ಷರಾದಂಥ ಗಣೇಶನ್, ಆಮೇಲೆ ನಟರಾಜನ್, ಶರ್ಮಾಜಿ,
ಎಲ್ಲರೂ ಭಾಗವಹಿಸ್ತಾರೆ ಎಲ್ಲ ಸ್ಟೇಟಿಂದ. ಅಲ್ಲಿ ನಾನು ಯಶಸ್ವಿಯಾಗಿ ಬಂದೇ ಬರ್ತೀನಿ ಅಂತ ಗ್ಯಾರಂಟಿ ಇದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಲಹೆಯೂ ಕೊಡ್ತೀವಿ, ಆಮೇಲೆ ಎಚ್ಚರಿಕೆಯನ್ನು ಕೊಡ್ತೀವಿ ಅಂತೇಳಿ ಇಡೀ ಆಲ್ ಇಂಡಿಯಾ ಅಖಿಲ ಭಾರತ ಡಿ ಗ್ರೂಪ್ ನೌಕರರ ಸಂಘ ನನ್ನ ಜೊತೆ ಇದೆ. ಹಾಗೆ ಎಲ್ಲ ಹೊರಗುತ್ತಿಗೆದಾರದ್ದು ಎಲ್ಲರದ್ದು ಸಹಕಾರನೂ ಇದೆ, ಸಲಹೆಯೂ ಇದೆ. ಎಲ್ಲ ಸಲಹೆಯನ್ನು ತಗೊಂಡು ಅದನ್ನು ಯಶಸ್ವಿ ಮಾಡ್ತೀವಿ ಅಂತೇಳಿ ಗ್ಯಾರಂಟಿ ಇದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ ಇಂಡಿಯಾ ಸಮ್ಮೇಳನಕ್ಕೆ ಎಲ್ಲರೂ ನೌಕರರುಗಳು ಎಲ್ಲರೂ ಭಾಗವಹಿಸಿ ಇದನ್ನು ಸಮ್ಮೇಳನವನ್ನು ಯಶಸ್ವಿ ಮಾಡ್ತಾರಂತ ಗ್ಯಾರಂಟಿ ಇದೆ. ಅದಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ 26 ರಾಜ್ಯಗಳಿಂದ ನನಗೆ ಬೆಂಗಳೂರಿಗೆ ಬಂದು ಸಹಕಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಈಡೇರಿಸ್ತಾರಂತ ಗ್ಯಾರಂಟಿ ಇದೆ. ಇದಕ್ಕೆ ನಮಗೆ ಈ ಹೋರಾಟಕ್ಕೆ ಅಥವಾ ಸಮ್ಮೇಳನಕ್ಕೆ ನಮ್ಮ ನ್ಯಾಯಯುತವಾದಂಥ ಒಂದು ಇದಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ ವಿನಃ ಮತ್ತು ಬೇರೆ ಏನೂ ಕೇಳ್ತಾ ಇಲ್ಲ. ಬಹಳ ಇಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ಕು ಹೊರಗುತ್ತಿಗೆದಾರರಿಂದ ಬಹಳ ಅನ್ಯಾಯ ಆಗ್ತಾ ಇದೆ ಎಲ್ಲ ರಾಜ್ಯದ ಸರ್ಕಾರಕ್ಕೆ. ಅವರು ನೌಕರದಾರಿಗಂತೂ ಬಹಳ ಕೆಲಸ ಮಾಡೋರಿಗೆ ಬಹಳ ಒಬ್ಬ ನೌಕರನ್ನ ಹೊರಗುತ್ತಿಗೆದಾರರ ನೌಕರನ್ನ 4 ಜನ ಸಂಬಳ, ಅದು ಒಬ್ಬನ ಸಂಬಳನ 4 ಜನಕ್ಕೆ ಹಂಚ್ತಾರೆ. ಅದು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಆದ್ದರಿಂದ ಇದನ್ನೆಲ್ಲ ಸಮ್ಮೇಳನ ಇಟ್ಟು ಇದನ್ನು ಬಗೆಹರಿಸ್ಬೇಕಂತೇಳಿ ನಾನು ಈ ಮುಂದಿನ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇದಕ್ಕೆ ಸರ್ಕಾರನೂ ಸಹಕಾರ ಕೊಡುತ್ತೆ, ಆಮೇಲೆ ನೌಕರರು ಕೊಡ್ತಾರೆ, ಆಮೇಲೆ ಅಲ್ಲಿ ಎಲ್ಲ ಜನಗಳ ಸಹಾಯನೂ ಇದೆ ಅಂತ ಅಂದ್ಕೊಳ್ತೀನಿ. ಎಲ್ಲ ರಾಜ್ಯದಿಂದ ಬರೋರದ್ದು ಎಲ್ಲ ರಾಜ್ಯದವ್ರದ್ದು ನಮಗಿಲ್ಲಿ ಬೆಂಗಳೂರಿನಲ್ಲಿ ನಡೆಯುವಂಥ ಸಮ್ಮೇಳನಕ್ಕೆ ಸಹಕಾರ ಕೊಡ್ತಾರೆ. ಇದಕ್ಕೆ ನಾನು ಒಂದು ಭಾಗಿಯಾಗಿರ್ತೀನಿ. ಇದನ್ನು ಬಗೆಹರಿಸ್ತಾರೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕೈ ಮುಗಿದು ಕೇಳ್ಕೊತೀನಿ. ಹೆದ್ದೂರು, ತೀರ್ಥಹಳ್ಳಿ ತಾಲೂಕು.